ಶುಭೋದಯ. ಜ್ಯೋತಿಷ್ಯ ಹೀಗೂ ಉಂಟೆ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಕಮಲಾಕ್ಷಿ. ಈ ಕಾರ್ಯಕ್ರಮದಲ್ಲಿ ನೀವು ನಿಮ್ಮ ಸಮಸ್ಯೆಗಳಿಗೆ ಪರಿಹಾರವನ್ನ ಕಂಡುಕೊಳ್ಳೋದ್ರ ಜೊತೆಗೆ ನಿಮ್ಮ ಲಕ್ಕಿ ನಂಬರ್ ಯಾವುದು, ಜೊತೆಗೆ ಆ ನಂಬರ್ ಅನ್ನು ಆಧರಿಸಿದ್ರೆ ನಿಮಗೆ ಯಾವ ರೀತಿಯಾದಂತಹ ಫಲಾನುಫಲಗಳು ಲಭಿಸುತ್ತೆ ಅನ್ನೋದ್ರ ಕುರಿತಾಗೂ ಕೂಡ ನೀವು ತಿಳ್ಕೊಳ್ಬಹುದು. ಇನ್ನು ಪ್ರತಿದಿನದ ಹಾಗೆ ಈ ಎಲ್ಲ ವಿಚಾರದ ಬಗ್ಗೆ ತಿಳಿಸ್ಕೊಳ್ಳೋದಕ್ಕೆ ಜೊತೆಗೆ ಇವತ್ತು ದಿನಾಂಕ 8 ಕೂಡ ಹೌದು. ಈ ಒಂದು ದಿನಾಂಕದ ಮಹತ್ವ ಜೊತೆಗೆ ದ್ವಾದಶ ರಾಶಿಗಳ ಫಲಾನುಫಲ ಇದ್ರ ಬಗ್ಗೆ ತಿಳಿಸ್ಕೊಳ್ಳೋದಕ್ಕೆ ಇವತ್ತು ನಮ್ಮ ಜೊತೆ ಇರುವಂತದ್ದು ಸಂಖ್ಯಾಶಾಸ್ತ್ರ ಬ್ರಹ್ಮಾದಂತಹ ಆರ್ಯವರ್ಧನ್ ಅವರು. ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಆರ್ಯವರ್ಧನ್ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಓಂ ಬ್ರಹ್ಮದೇವಾಯ ನಮಃ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯಿತ ವೈತಾಪ್ ಕಲ್ಪವೃಕ್ಷ ನಮತಂ ಕಾಮಧೇನ ಶ್ರೀಮನ್ನಾರಾಯಣ ಮಹಾಲಕ್ಷ್ಮೀ ದೇವ ನಮಸ್ತೆ. ಅರಿವಿಗೆ ಶರಣಂದೆ, ಗುರುಗೂ ಶರಣಂದೆ, ವಾಗ್ದೇವಿ ಸರಸ್ವತಿಗೂ ಶರಣಂದೆ, ಸಮಸ್ತ ಅಭಿಮಾನಿ ಕೂಡ ಶರಣಂದೆ. ಮೊದಲಿಗೆ ಮೇಷರಾಶಿ. ಈ ಮೇಷರಾಶಿ ಬಗ್ಗೆ ಬಹಳ ಚೆನ್ನಾಗಿ ಯೋಚನೆ ಮಾಡ್ತಿದ್ದೀರಾ. ಮೇಷರಾಶಿಗೆ ಹಣಕಾಸಿನಲ್ಲಿ ತುಂಬಾ ತೊಂದರೆ ಅಂತ ಹೇಳ್ತಾರೆ. ಮೇಷರಾಶಿಲಿ ಅಶ್ವಿನಿ ನಕ್ಷತ್ರಕ್ಕೆ ಇವತ್ತು ಅಂತೇನು ಟೈಮ್ ಚೆನ್ನಾಗಿಲ್ಲ. ಭರಣಿ ನಕ್ಷತ್ರಕ್ಕೆ ತುಂಬಾ ಚೆನ್ನಾಗಿದೆ, ಸಖತ್ ರಾಜಯೋಗ ಇದೆ. ಭರಣಿ ನಕ್ಷತ್ರಗಳಿಗೆ ಬಹಳ ರಾಜಯೋಗ ಇದೆ. ಅದೇ ರೀತಿಯಲ್ಲಿ ಕೃತಿಕಾ ನಕ್ಷತ್ರಕ್ಕೆ ಟೈಮ್ ಅಂತೇನು ಚೆನ್ನಾಗಿಲ್ಲ. ಅದಾದ್ಮೇಲೆ ನೆಕ್ಸ್ಟ್ ವೃಷಭ ರಾಶಿ. ವೃಷಭ ರಾಶಿಲಿಂತ ಬಹಳ ಪವರ್ಫುಲ್ ಆಗಿ ರೋಹಿಣಿ ನಕ್ಷತ್ರಕ್ಕೆ ತುಂಬಾ ಚೆನ್ನಾಗಿದೆ. ರೋಹಿಣಿ ನಕ್ಷತ್ರದಲ್ಲಿ ಹುಡುಗರಿಗೆ ತುಂಬಾ ಸಖತ್ತಾಗಿದೆ. ಅದಾದ್ಮೇಲೆ ಮೃಗಶಿರ ನಕ್ಷತ್ರ ಅವ್ರಿಗೇನು ಅಂತೇನು ಚೆನ್ನಾಗಿಲ್ಲ. ಅದಾದ್ಮೇಲೆ ಮೃಗಶಿರ ನಕ್ಷತ್ರಗೂ ಅಂತೇನು ಟೈಮ್ ಚೆನ್ನಾಗಿಲ್ಲ. ಆದರೆ ರೋಹಿಣಿ ನಕ್ಷತ್ರಕ್ಕೆ ಮಾತ್ರ ಚೆನ್ನಾಗಿದೆ. ಬಹಳ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಅದಾದ್ಮೇಲೆ ಮಿಥುನ ರಾಶಿ ನೋಡಿ. ಮಿಥುನ ರಾಶಿ ಬಹಳ ವೈಬ್ರೇಷನ್ ಏನಪ್ಪಾ ಅಂದ್ರೆ ಬಹಳ ಅಂದ್ರೆ ಅಲ್ಲಿ ಮೃಗಶಿರ ನಕ್ಷತ್ರಕ್ಕೆ ಅಂತ ಟೈಮ್ ಚೆನ್ನಾಗಿಲ್ಲ. ಆದರೆ ಶತಭಿಷ ನಕ್ಷತ್ರದವರಿಗೆ ತುಂಬಾ ಚೆನ್ನಾಗಿದೆ. ಶತಭಿಷ ನಕ್ಷತ್ರ ತುಂಬಾ ಚೆನ್ನಾಗಿರೋದ್ರಿಂದ ಒಳ್ಳೆ ಶುಭ ಫಲವನ್ನು ಕಾಣ್ತೀರಾ. ಅದರಲ್ಲಿ ಪುನರ್ವಸು ನಕ್ಷತ್ರನೇ ಬರುತ್ತೆ ಮಿಥುನ ರಾಶಿಲಿ. ಅಲ್ಲೇನಾಗುತ್ತೆ, ಪುನರ್ವಸು ನಕ್ಷತ್ರಕ್ಕೆ ಅಂತ ಏನು ಟೈಮ್ ಚೆನ್ನಾಗಿಲ್ಲ. ಇಲ್ಲಿ ಬಹಳ ಚೆನ್ನಾಗಿದೆ. ಆರಿದ ನಕ್ಷತ್ರ ಮಾತ್ರ ಚೆನ್ನಾಗಿದೆ ಮಿಥುನ ರಾಶಿಲಿ, ತುಂಬಾ ಸಖತ್ತಾಗಿದೆ. ಅದಾದ್ಮೇಲೆ ಕಟಕ ರಾಶಿ. ಕಟಕ ರಾಶಿ ನಿಮ್ಗೆ ಹೇಳ್ದಂಗೆ ನೋಡಿ, ಈ ಕಟಕ ರಾಶಿಲಿ ಏನಾಗುತ್ತೆ, ಪುನರ್ವಸು ನಕ್ಷತ್ರದ ಅದು ಕೂಡ 4ನೇ ಪದ ಅಲ್ಲಿಗೆ ಬರುತ್ತೆ. ಅದು ಕೂಡ ಅಂತೇನು ಚೆನ್ನಾಗಿಲ್ಲ. ಆದ್ರೆ ಚಂದ್ರ 12ನೇ ಮಲ್ಲಿದ್ದಾನೆ, ಬಹಳ ವಿಶೇಷವಾಗಿರ್ಬೇಕು. ಅದಾದ್ಮೇಲೆ ಪುಷ್ಯ ನಕ್ಷತ್ರ ಓಕೆ ಇರೋದ್ರಲ್ಲಿ ಪರವಾಗಿಲ್ಲ. ಅದಾದ್ಮೇಲೆ ಆಶ್ಲೇಷ ನಕ್ಷತ್ರಕ್ಕೂ ಚೆನ್ನಾಗಿದೆ. ಆದ್ರೆ ಚಂದ್ರನಿಂದ ಶುಭ ಫಲವನ್ನು ಕಾಣಕ್ಕಾಗಲ್ಲ. ಅದನ್ನ ಕಟಕ ರಾಶಿ ಕೂಡ 50-50 ಆಗಿದೆ, ಅಂತೇನು ತುಂಬಾ ಚೆನ್ನಾಗಿಲ್ಲ. ಇಲ್ಲಿ ಸಖತ್ತಾಗಿರೋದು ಏನಾಗುತ್ತೆ ಅಂದ್ರೆ ಈ ಸಿಂಹ ರಾಶಿಲಿ ಬಹಳ ವೈಬ್ರೇಷನ್. ಸಿಂಹ ರಾಶಿ ಟೈಮ್ ತುಂಬಾ ಚೆನ್ನಾಗಿದೆ. ಆದ್ರೂ ಕೂಡ ಅಲ್ಲಿ ಪುಬ್ಬ ನಕ್ಷತ್ರ ಮಾತ್ರ ಚೆನ್ನಾಗಿದೆ ನೋಡಿ. ಇಲ್ಲೇನಾಗುತ್ತೆ, ಪುಬ್ಬ ನಕ್ಷತ್ರ ಚೆನ್ನಾಗಿದೆ. ಉತ್ತರ ನಕ್ಷತ್ರ ಮತ್ತೆ ಮಕರ ನಕ್ಷತ್ರಕ್ಕೆ ಸಿಂಹ ರಾಶಿಯಲ್ಲಿ ಹುಡ್ತಾರೆ ಟೈಮ್ ಅಂತೇನು ಚೆನ್ನಾಗಿಲ್ಲ. ಆಮೇಲೆ ಕನ್ಯಾ ರಾಶಿಗೆ ಬಹಳ ವಿಶೇಷವಾಗಿ ಈ ಕನ್ಯಾ ರಾಶಿಯಲ್ಲಿ ಚಂದ್ರ ತುಂಬಾ ಚೆನ್ನಾಗಿದ್ದಾನೆ. ಚಂದ್ರ ಚೆನ್ನಾಗಿರೋದ್ರಿಂದ ಏನಾಗುತ್ತೆ, ಬಹಳ ಸಕ್ಸಸ್ ಅನ್ನ ಕಾಣ್ಬೋದು. ಅಂದ್ರೆ ಚಂದ್ರ ನಕ್ಷತ್ರದಲ್ಲಿ ಯಾವುದು ಅಂತ ಏನು ಶುಭ ಫಲವನ್ನು ಅಂತ ಕಾಣ್ತಾ ಇಲ್ಲ. ಯಾಕಂದ್ರೆ ಕನ್ಯಾ ರಾಶಿಯಲ್ಲಿ ಅಂತ ಪವರ್ಫುಲ್ ಅಂತ ನಕ್ಷತ್ರಗಳು ಯಾರು ಅವರು ಸಪೋರ್ಟ್ ಮಾಡ್ತಾ ಇಲ್ಲ. ಹಾಗಾಗಿ ಬಹಳ ಹುಷಾರಾಗಿ ಹ್ಯಾಂಡಲ್ ಮಾಡಬೇಕಾಗುತ್ತೆ. ಅಂತ ಏನು ಸೂಪರ್ ಆಗಿಲ್ಲ ಕನ್ಯಾ ರಾಶಿಗೆ. ಚಂದ್ರನಿಂದ ತುಂಬಾ ಶುಭ ಫಲವನ್ನು ಕಾಣಬಹುದು. ಅದೇ ರೀತಿಯಲ್ಲಿ ತುಲಾರಾಶಿ ಬಹಳ ವಿಶೇಷವಾಗಿ. ತುಲಾರಾಶಿಯಲ್ಲಿ ಏನಾಗುತ್ತೆ, ಇಲ್ಲಿ ಬಹಳ ಸ್ವಾತಿ ನಕ್ಷತ್ರದಲ್ಲಿ ಯಾರು ಜನನವಾಗಿದ್ದಾರೆ ಅವ್ರಿಗೆ ಮಾತ್ರ ತುಂಬಾ ಚೆನ್ನಾಗಿದೆ. ಸ್ವಾತಿ ನಕ್ಷತ್ರ ಹುಟ್ಟೋರಿಗೆ ತುಂಬಾ ಚೆನ್ನಾಗಿರುತ್ತೆ. ಹಾಗಾಗಿ ಸ್ವಾತಿ ನಕ್ಷತ್ರ ಹುಟ್ಟೋರಿಗೆ ಮಾತ್ರ ಚೆನ್ನಾಗಿದೆ. ಅಲ್ಲೂ ಕೂಡ ವಿಶಾಖ ನಕ್ಷತ್ರಕ್ಕೆ ಅಂತ ಏನು ಟೈಮ್ ಚೆನ್ನಾಗಿಲ್ಲ. ಚಿತ್ತ ನಕ್ಷತ್ರ ನೋಡಿ, ಚಿತ್ತ ನಕ್ಷತ್ರಗೂ ಅಂತ ಏನು ಟೈಮ್ ಚೆನ್ನಾಗಿಲ್ಲ. ತುಂಬಾ ಹುಷಾರಾಗಿ ಹ್ಯಾಂಡಲ್ ಮಾಡಬೇಕಾಗಿ ಬರುತ್ತೆ. ಅದಾದ್ಮೇಲೆ ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯಲ್ಲಿ ಬಹಳ ವಿಶೇಷವಾಗಿ ಒಂದು ಬಹಳ ಅಂದ್ರೆ ಇಲ್ಲೇನಾಗುತ್ತೆ, ವಿಶಾಖ ನಕ್ಷತ್ರ ಟೈಮ್ ಚೆನ್ನಾಗಿಲ್ಲ. ಅನುರಾಧ ನಕ್ಷತ್ರಕ್ಕೆ ಇರೋದ್ರಲ್ಲಿ ಬೆಟರ್ ಆಗುತ್ತೆ, ಅನುರಾಧ ನಕ್ಷತ್ರಕ್ಕೆ. ಆದ್ರೆ ಆಶ್ಲೇಷ ನಕ್ಷತ್ರ ನೋಡಿ, ಇಲ್ಲಿ ಏನಾಗುತ್ತೆ, ಜ್ಯೇಷ್ಠ ನಕ್ಷತ್ರ ಕೂಡ ಟೈಮ್ ತುಂಬಾ ಚೆನ್ನಾಗಿದೆ ಅಂತ ಹೇಳುತ್ತೆ. ಆದ್ರೆ ಈ ರಾಶಿ ಓವರ್ ಆಲ್ ಟೈಮ್ ಚೆನ್ನಾಗಿಲ್ಲ. ಯಾಕಂದ್ರೆ ಚಂದ್ರ 8ನೇ ಮನೆಯಿಂದ ತುಂಬಾ ಹುಷಾರಾಗಿ ಹ್ಯಾಂಡಲ್ ಮಾಡಬೇಕತ್ತೆ. ಅದೇ ರೀತಿಯಲ್ಲಿ ಧನುಸು ರಾಶಿ. ಧನುಸು ರಾಶಿಯಲ್ಲಿ ಬಹಳ ವಿಶೇಷವಾಗಿ ಈ ಮಕಾ ನಕ್ಷತ್ರಕ್ಕೆ ಟೈಮ್ ಚೆನ್ನಾಗಿಲ್ಲ. ಅದೇ ಮಕಾ ನಕ್ಷತ್ರ ನೋಡಿ, ಮೂಲ ನಕ್ಷತ್ರಕ್ಕೆ ಟೈಮ್ ಚೆನ್ನಾಗಿಲ್ಲ. ಮೂಲ ನಕ್ಷತ್ರದವರು ತುಂಬಾ ಹುಷಾರಾಗಬೇಕು ಧನುಸು ರಾಶಿಯಲ್ಲಿ. ಆದ್ರೆ ಪೂರ್ವಾಷಾಢ ನಕ್ಷತ್ರದಲ್ಲಿ ತುಂಬಾ ಚೆನ್ನಾಗಿದೆ. ಉತ್ತರಾಷಾಢ ನಕ್ಷತ್ರಕ್ಕೆ ಟೈಮ್ ಚೆನ್ನಾಗಿಲ್ಲ. ಬಹಳ ಹುಷಾರಾಗಿರ್ಬೇಕಂದ್ರೆ ಇಲ್ಲಿ ಬಹಳ ಮಕರ ರಾಶಿ ಅಂತ ಟೈಮ್ ಚೆನ್ನಾಗಿಲ್ಲ. ತುಂಬಾ ಹುಷಾರಾಗಿ ಹ್ಯಾಂಡಲ್ ಮಾಡಲೇಬೇಕಾಗುತ್ತೆ. ಅದಾದ್ಮೇಲೆ ತುಂಬಾ ಪವರ್ಫುಲ್ ನೋಡಿ ಇಲ್ಲೇನಾಗುತ್ತೆ, ಕುಂಭರಾಶಿಯಲ್ಲಿ ಶತಭಿಷ ನಕ್ಷತ್ರ ತುಂಬಾ ಟೈಮ್ ಚೆನ್ನಾಗಿದೆ. ತುಂಬಾ ಸಖತ್ತಾಗಿರುತ್ತೆ. ತುಂಬಾ ಒಳ್ಳೆ ಶುಭ ಫಲವನ್ನು ಕಾಣಬಹುದು. ಕೊನೆಯದಾಗಿ ಒಂದು ವಿಶೇಷವಾಗಿ ಮೀನರಾಶಿ ಕೂಡ ಟೈಮ್ ತುಂಬಾ ಚೆನ್ನಾಗಿರುತ್ತೆ. ನ್ಯೂಮರಾಜಿ ಪ್ರಕಾರ ಡೇಟ್ ಅನ್ನ ಹೇಳ್ಬೇಕಂದ್ರೆ ನೋಡಿ, ರಾಶಿ ಬಗ್ಗೆನೂ ಹೇಳಿದೀನಿ, ನಕ್ಷತ್ರ ಬಗ್ಗೆ ಹೇಳಿದೀನಿ. ನ್ಯೂಮರಾಜಿ ಹೇಳ್ಬೇಕಂದ್ರೆ ಕಾಸ್ಟ್ಯೂಮ್, ನ್ಯೂಮರಾಜಿಲೇ ಕಾಸ್ಟ್ಯೂಮ್ ಮಾಡೋದು. ರಾಶಿಗಳ ಕಾಸ್ಟ್ಯೂಮ್ ವರ್ಕ್ ಆಗಲ್ಲ. 8 and 3 ಕಾಂಬಿನೇಷನ್. ಈ ವರ್ಷ 8 ಸರಿಲ್ಲ ಅಂತ ಹೇಳ್ತೀನಿ. 8ನೇ ತಾರೀಕಲ್ಲಿ ತುಂಬಾ ದೊಡ್ಡ ಅನಾಹುತ ಆಗುತ್ತೆ ಅಂತ ಹೇಳ್ತಾ ಇರ್ತೀನಿ. ಹಾಗೆ ರೀತಿಯಲ್ಲಿ ಕೂಡ ಒಂದು ವಿಶೇಷವಾಗಿ ಹುಷಾರಾಗಿ ಹ್ಯಾಂಡಲ್ ಮಾಡಬೇಕಾಗುತ್ತೆ. ಈ ವರ್ಷದಲ್ಲಿ 8ನೇ ತಿಂಗಳು ಅಂತ 8ನೇ ತಾರೀಕು ಅಂತ ಚೆನ್ನಾಗಿಲ್ಲ. ಈ 8 and 3 ಕಾಂಬಿನೇಷನ್ ಗುಡ್ ಕಾಂಬಿನೇಷನ್ ಆಗುತ್ತೆ. ಈ 8 and 3ಗೆ ತುಂಬಾ ಅದ್ಭುತವಾದಂಥ ಒಂದು ಬಣ್ಣ. ಇವತ್ತಿನ ಬಣ್ಣ ನೋಡಿ, ಯಾರು ಬ್ಲೂ ಕಲರ್ನ ಹೆಚ್ಚಾಗಿ ಬಳಸಿ ಮತ್ತೆ ಆರೆಂಜ್ ಕಲರ್ನ ಹೆಚ್ಚಾಗಿ ಬಳಸ್ತಾರೆ ಅವ್ರಿಗೆ ತುಂಬಾ ತೊಂದರೆಗಳು ಜಾಸ್ತಿ ಕಾಣುತ್ತೆ. ಹಾಗಾಗಿ ಇವತ್ತಿನ ಬಣ್ಣ ಬಂದು ಯೆಲ್ಲೋ ಕಲರು, ರೆಡ್ ಕಲರು, ವೈಟ್ ಕಲರ್ ತುಂಬಾ ಸಖತ್ತಾಗಿರುತ್ತೆ. ಇಲ್ಲಾಂದ್ರೆ ಲೈಟ್ ಆಗಿ ಕನಕಾಂಬರ ಕಲರ್ ಕೂಡ ತುಂಬಾ ಚೆನ್ನಾಗಿರುತ್ತೆ. ಇದನ್ನ ಬಳಸಿದಾಗ ಸಖತ್ತಿರುತ್ತೆ. ಇವತ್ತು ಅದ್ಭುತವಾದಂಥ ಒಂದು ನಂಬರ್, ತುಂಬಾ ಲಕ್ಕಿ ನಂಬರ್ ಯಾವ್ದಪ್ಪ ಅಂದ್ರೆ ಬೋಣಿ ಮಾಡೋಕ್ಕಾಗ್ಬೋದು, ನೇಮ್ಗಾಗ್ಬೋದು, ಎಲ್ಲದಕ್ಕೂ ಅನ್ವಯಿಸುತ್ತೆ. ನೇಮ್ ನಂಬರ್ 3 ಮತ್ತು 9 ತುಂಬಾ ಸಖತ್ತಾಗಿರುತ್ತೆ. 3 ಮತ್ತು 9 ತುಂಬಾ ಸಖತ್ತಾಗಿರುತ್ತೆ. 9 ಕೂಡ ನೇಮ್ ಇಡ್ಬೋದು, 8 ಕೂಡ ನೇಮ್ ಇಡ್ಬೋದು. 8 ರಿಂದ ಹಿಡಿದು 3, 9 ಬೋಣಿ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ.
ಇಲ್ಲಿ ಸಖತ್ತು ಡೇಂಜರ್ ನಂಬರ್ ಅಂದರೆ ಯಾರು 8ನೇ ತಾರೀಕಲ್ಲಿ ನೋಡಿ 4ನೇ ಇವತ್ತು ಯಾರ್ಯಾರು ಡೇಟ್ ಚೆನ್ನಾಗಿಲ್ಲ ಹೇಳ್ತೀನಿ. 1, 10, 19ನೇ ತಾರೀಕು ಅಂತೇನು ದಿನ ಚೆನ್ನಾಗಿಲ್ಲ. ಆದರೆ 2 ಓಕೆ ಅಂತ 50-50 ಇರುತ್ತೆ. 11 ಅಂತ ಏನು ಪರವಾಗಿಲ್ಲ. 20 ಓಕೆ, ಆದರೆ ಭಾಳ ಹುಷಾರಾಗಿರ್ಬೇಕು. 29ಕ್ಕೆ ಟೈಮ್ ಅಂತೇನು ಚೆನ್ನಾಗಿರಕ್ಲ. ಇವತ್ತು ತುಂಬ ಚೆನ್ನಾಗಿರೋದು 3 ಮತ್ತು 12, 21. ಆದರೆ ಬರೀ ಸಿಂಗಲ್ 3ನೇ ತಾರೀಕು ತುಂಬ ಚೆನ್ನಾಗಿರುತ್ತೆ. ಇವತ್ತು 4ನೇ ತಾರೀಕಲ್ಲಿ ಯಾರು ಜನನವಾಗಿದ್ರು ಅವ್ರಿಗೆ ತುಂಬ ಕೆಟ್ಟ ಫಲಗಳನ್ನ ಕಾಣ್ತೀರಾ. ಕೆಟ್ಟ ನಕ್ಷತ್ರಗಳು ಇವತ್ತು ಏನಾರು ಇದಾಗಿದ್ರು ಕೂಡ ನೀವೇನಾದ್ರು ಅಶ್ವಿನಿ ಮಕ ಮೂಲ ನಕ್ಷತ್ರ ಹುಟ್ಟಿದ್ರು ಕೂಡ ತುಂಬ ಸ್ವಲ್ಪ ತೊಂದರೆಗಳು ಕಾಣ್ತಾ ಬರ್ತವೆ. ಭಾಳ ಹುಷಾರಾಗಿ ಹ್ಯಾಂಡಲ್ ಮಾಡ್ತಾ ಬರ್ರಿ. ಅದೇ ರೀತಿ 4ನೇ ತಾರೀಕಲ್ಲಿ ಹುಟ್ಟಿದವ್ರಿಗೆ ತುಂಬ ಚೆನ್ನಾಗಿರುತ್ತೆ. ಇವತ್ತು ಚೆನ್ನಾಗಿರಲ್ಲ. 13ನೇ ತಾರೀಕವರೆಗೂ ಚೆನ್ನಾಗಿರಕ್ಕಲ್ಲ. 22 ಓಕೆ, 31ವರೆಗೂ ಚೆನ್ನಾಗಿಲ್ಲ. ಇವತ್ತು ತುಂಬ ಸಖತ್ತಾಗಿರೋ ಡೇಟ್ 5, 14, 23. ಅದ್ರಲ್ಲಿ ಬರೀ 5ನೇ ತಾರೀಕು ತುಂಬ ಸಖತ್ತಾಗಿರುತ್ತೆ. 6ನೇ ತಾರೀಕು ತುಂಬ ಸಖತ್ತಾಗಿರೋ ಡೇಟು 6, 15, 24. ಅದರಲ್ಲೂ 6ನೇ ತಾರೀಕವ್ರಿಗಂತೂ ಎಕ್ಸ್ಟ್ರಾರ್ಡಿನರಿ ಆಗಿರುತ್ತೆ. 15, 24ಕ್ಕಿಂತ ಅಂತೇನು ಚೆನ್ನಾಗಿಲ್ಲ. ನೋಡಿ ಜಡೇಜಾ ಕೂಡ 6ನೇ ತಾರೀಕು ನೋಡಿ ಅವ್ರಿಗೊಂದು ತುಂಬ ಒಳ್ಳೆ ನೇಮನ್ನು ತಂದು ಕೊಡುತ್ತೆ. ಹಾಗಾಗಿ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಡೇಟ್ ತುಂಬ ರಿಸಲ್ಟನ್ನು ತಂದು ಕೊಡುತ್ತೆ, ಸಕ್ಸಸ್ಸನ್ನು ತಂದು ಕೊಡುತ್ತೆ. ಅದಾದಮೇಲೆ 7ನೇ ತಾರೀಕು ನೋಡಿ 7 ಯಾವಾಗಲೂ ಡೇಂಜರ್ ಅಂತ ಹೇಳ್ತಾ ಇದ್ದೀನಿ. ನೋಡಿ 7 ಇವತ್ತಿನ ಡೇಟಿಗೆ ತುಂಬ ಚೆನ್ನಾಗಿರಕ್ಕಿಲ್ಲ. ಯಾರ್ಯಾರು 8ನೇ ತಾರೀಕು 7ನೇ ತಾರೀಕು ಮದುವೆ ಮಾಡ್ಕೊಂಡ್ರೆ ಅವ್ರ ಜೀವನದಲ್ಲಿ ನೆಮ್ಮದಿ ಇರೋಕ್ಕೆ ಸಾಧ್ಯನೇ ಇರಲ್ಲ. ಯಾವಾಗಲೂ ಸ್ವಲ್ಪ ಡಿಸ್ಟರ್ಬ್ ಆಗ್ತಾ ಇರುತ್ತೆ, ಮನಸ್ಸಿಗೆ ನೆಮ್ಮದಿ ಇರಲ್ಲ, ತೊಂದರೆಗಳಾಗುತ್ತೆ. ಅದೇ ರೀತಿಲಿ 8ನೇ ತಾರೀಕಲ್ಲಿ ಹುಡ್ತಾರೋ ಯಾವಾಗಲೂ 7ನೇ ತಾರೀಕಲ್ಲಿ ಏನಾರು ಅಪ್ಪಿತಪ್ಪಿ 7ನೇ ತಾರೀಕಲ್ಲಿ 8ನೇ ತಾರೀಕಲ್ಲಿ ಕೆಲಸ ಮಾಡಿದ್ರೆ 8ನೇ ತಾರೀಕಲ್ಲಿ 7ನೇ ತಾರೀಕಲ್ಲಿ ಕೆಲಸ ಮಾಡಿದಾಗ ವಾಹನ ಖರೀದಿ, ಮನೆ, ಮಠ ಏನು ಬೇಕಾದ್ರೂ ಮಾಡಿ ತುಂಬ ತೊಂದರೆಗಳಾಗುತ್ತೆ. ಯಾಕೆಂದರೆ ನಾವು ಬೇಕು ಅಂತ ಎಗನಿಸ್ಟಾಗಿ ನಾನು ತೆಗೆದು ಎಲ್ಲ ನೋಡಿದ್ದೀನಿ, ಚೆಕ್ ಮಾಡಿದ್ದೀನಿ, ಎಲ್ಲವೂ ಚೆಕ್ ಮಾಡ್ತಾ ಇರ್ತೀನಿ. ಎಗನಿಸ್ಟಾಗಿ ನೋಡೋಣ ಆಗುತ್ತೋ ಆಗಲ್ವೋ ನೋಡ್ಬಿಡೋಣ, ಇದೊಂದು ಸರಿ ಅಂತ ತುಂಬ ನೋವನ್ನು ಅನುಭವಿಸಿದ್ದೀನಿ, ತುಂಬ ಸುಖನೂ ಅನುಭವಿಸಿದ್ದೀನಿ. ಹಾಗಾಗಿ 8ನೇ ತಾರೀಕವ್ರಿಗೆ 7 ಆಗಲ್ಲ, 7ನೇ ತಾರೀಕವ್ರಿಗೆ 8 ಆಗಲ್ಲ. ತುಂಬ ಹುಷಾರಾಗಿ ಹ್ಯಾಂಡಲ್ ಮಾಡಿ. ಇವತ್ತು 7, 16, 25 ಅಂತೇನು ದಿನ ಚೆನ್ನಾಗಿಲ್ಲ. ಅದು 25ನೇ ತಾರೀಕವ್ರಿಗೆ ಪರವಾಗಿಲ್ಲ. ಅದು ಬರೀ 7ನೇ ತಾರೀಕವ್ರಿಗೆ ತುಂಬ ಚೆನ್ನಾಗಿಲ್ಲ. ಇವತ್ತು 8ನೇ ತಾರೀಕವ್ರಿಗೆ ಯಾವಾಗಲೂ 8 ತುಂಬ ಸಾಥ್ ಕೊಡುತ್ತೆ. ಆದರೆ 8 ತುಂಬ ಚೆನ್ನಾಗಿದೆ. ಇವತ್ತು 17ನೇ ತಾರೀಕವ್ರಿಗೆ ತುಂಬ ಚೆನ್ನಾಗಿಲ್ಲ. 17 ತುಂಬ ಹುಷಾರಾಗಿ ಹ್ಯಾಂಡಲ್ ಮಾಡಿ. ಅದಾದಮೇಲೆ 17 ಆದಮೇಲೆ ಭಾಳ ಬರಬೇಕಾದಂಥ ನಂಬರು 26. 26ನೇ ತಾರೀಕವ್ರಿಗೆ ದಿನ ಚೆನ್ನಾಗಿದೆ. ಬರೀ 8ನೇ ತಾರೀಕವ್ರಿಗಿಂತ 17 ಚೆನ್ನಾಗಿಲ್ಲ, 26 ಚೆನ್ನಾಗಿದೆ. ಮತ್ತು 9ನೇ ತಾರೀಕಲ್ಲಿ ಯಾರ್ಯಾರು ಜನನವಾಗಿದ್ದಾರೆ 9 ಅವ್ರಿಗೂ ಕೂಡ ತುಂಬ ಚೆನ್ನಾಗಿರುತ್ತೆ. 8ಕ್ಕೂ 9ಕ್ಕೂ ತುಂಬ ಸಖತ್ ರಾಜೋಗಿದೆ. ಭಾಳ ವೈಬ್ರೇಷನ್ ಇದೆ. 9 ಮತ್ತು 18 ಮತ್ತು 27. ಆದರೆ 27ನೇ ತಾರೀಕವ್ರಿಗೆ ದಿನ ಚೆನ್ನಾಗಿಲ್ಲ. 9ನೇ ತಾರೀಕವ್ರಿಗೆ ತುಂಬ ಚೆನ್ನಾಗಿದೆ. ನೋಡಿ ತುಂಬ ವೈಬ್ರೇಷನ್ ಇದೆ. ಇವತ್ತು ನೀವೇನಾದ್ರು ಹೆಚ್ಚಾಗಿ ಆರಾಧನೆ ಮಾಡ್ತೀರಾ, ಆಂಜನೇಯನ ರಾಘವನ ಸ್ವಾಮಿನ ಆರಾಧನೆ ಮಾಡ್ಬೋದು, ತುಂಬ ರಿಸಲ್ಟನ್ನು ಕಾಣ್ತೀರಾ. ಅದರಲ್ಲಿ 8 ಅನ್ನೋ ಒಂದು ನಂಬರ್ ಈ ವರ್ಷ ಚೆನ್ನಾಗಿಲ್ಲ. ತುಂಬ ಕೆಟ್ಟ ಫಲಗಳನ್ನ ಆಗುತ್ತೆ, ಕೆಟ್ಟ ಘಟನೆಗಳನ್ನ ಆಗುತ್ತೆ. ಹಾಗಾಗಿ 8ನೇ ತಾರೀಕಲ್ಲಿ ಹುಡ್ತವ್ರಿಗೆ ತುಂಬ ಹುಷಾರಾಗಿ ಹ್ಯಾಂಡಲ್ ಮಾಡ್ಬೇಕಾಗುತ್ತೆ. 8ನೇ ತಾರೀಕವ್ರಿಗೆ ಮತ್ತು 5ನೇ ತಾರೀಕವ್ರಿಗೆ ಈ ವರ್ಷ 3ನೇ ತಾರೀಕವ್ರಿಗೆ ಏನಾರು ಒಂದು ಅಡಚಣೆ ಆಗುತ್ತೆ. ಅಡಚಣೆ ಇಲ್ದಲ್ಲಿ ಇರೋಕ್ಕೆ ಸಾಧ್ಯ ಇರಲ್ಲ. ಎಂಥ ಬೇಕಾದ್ರೂ ಕೆಟ್ಟದಾಗುತ್ತೆ. ಒಳ್ಳೆ ಟೈಮಲ್ಲಿ ಆಗೋಂಥದ್ದು ಕೆಟ್ಟ ಟೈಮ್, ಒಳ್ಳೆ ದಿನ ನಿಂತಿದ್ರೆ ಅದು ಕೆಟ್ಟ ದಿನ ಬರುತ್ತೆ. 5ನೇ ತಾರೀಕರು, 3ನೇ ತಾರೀಕರು ಮತ್ತು 8ನೇ ತಾರೀಕರು ಸಿಂಗಲ್ ನಂಬರ್ ಈ ವರ್ಷ ತುಂಬ ಕೆಟ್ಟದಿದೆ. ಈ ವರ್ಷ 4ನೇ ತಾರೀಕವ್ರಿಗೆ ಸಖತ್ ರಾಜ್ಯವಾಗಿದೆ. 4, 13, 22, 31. ಅದ್ರಲ್ಲಿ ಬರೀ 4ಅವ್ರಿಗಂತೂ ಎಕ್ಸ್ಟ್ರಾರ್ಡಿನರಿ. 4, 22ನೇ ತಾರೀಕವ್ರಿಗೆ ತುಂಬ ಜಾಸ್ತಿ ಶೋಭಫಲ ಇದೆ. 100ಕ್ಕೆ 100 ಸಿಗುತ್ತೆ. ಇವರಿಗೆಲ್ಲ 75% ಸಿಗುತ್ತೆ. ಬರೀ 4ನೇ ತಾರೀಕವ್ರಿಗೆ ತುಂಬ ಚೆನ್ನಾಗಿದೆ. ಆಮೇಲೆ ಬರೀ 12ನೇ ತಾರೀಕವ್ರಿಗೆ ಚೆನ್ನಾಗಿದೆ. 3ನೇ ತಾರೀಕವ್ರಿಗಿಂತ 12ನೇ ತಾರೀಕವ್ರಿಗೆ ತುಂಬ ಶೋಭಫಲವನ್ನು ಕಾಣ್ಬೋದು. ಸಖತ್ ವೈಬ್ರೇಷನ್ ಇದೆ ಈ ಒಂದು 12ನೇ ತಾರೀಕವ್ರಿಗೆ ಕೂಡ. ಅದು ಜಾಸ್ತಿ 4ನೇ ತಾರೀಕಿಗೆ ಈ ವರ್ಷ ಸಖತ್ ರಾಜಯೋಗ. 4, 22ಅವ್ರಿಗೆ ತುಂಬ ರಾಜವಾಗಿದೆ. ಅದರಲ್ಲಿ 2ನೇ ತಾರೀಕವ್ರಿಗೆ ಅಂತೇನು ಶೋಭಫಲ. 29ನೇ ತಾರೀಕವ್ರಿಗೆ ತುಂಬ ಟೆನ್ಷನ್ ಇರುತ್ತೆ. ಅದು ಬಿಟ್ಟರೆ 9ನೇ ತಾರೀಕವ್ರಿಗೆ ಸಖತ್ ರಾಜವಾಗಿದೆ. 9 ಅಂದರೆ 9ರಲ್ಲಿ ಅದ್ರಲ್ಲಿ ಕೂಡ 27ನೇ ತಾರೀಕವ್ರಿಗೆ ತುಂಬ ರಾಜಯೋಗ. 27ನೇ ತಾರೀಕವ್ರು ಯಾರು ಹುಟ್ಟಿರ ಅವ್ರಿಗೆಲ್ಲ ಸಖತ್ ರಾಜಯೋಗ ಬರುತ್ತೆ. ತುಂಬ ಶೋಭಫಲನ ಕಾಣ್ಬೋದು. ಇವತ್ತು ಹುಟ್ಟಂಥ ಮಕ್ಕಳು ಮೊಬೈಲ್ ನಂಬರ್, ಗಾಡಿ ನಂಬರ್ ಎಲ್ಲವೂ ಕೂಡ ತುಂಬ ಪವರ್ಫುಲ್ಲಾಗಿ ಸಖತ್. ಅಂದರೆ ಎಲ್ಲವೂ ಕೂಡ ಇವರು ಒಂದು ವೈಬ್ರೇಷನ್ ಕಾಣ್ಬೇಕಂದ್ರೆ ಎಲ್ಲವೂ 6ಅಲ್ಲಿ ಎಂಡ್ ಆಗ ಅಂತ ಕೌಂಟ್ ಮಾಡಿ, ಇಲ್ಲಾಂದರೆ ನಂಬರ್ 2ಅಲ್ಲಿ ಎಂಡ್ ಆಗಿ ಕೌಂಟ್ ಮಾಡಿ ಈ ಒಂದು 39 ಬರೋಂಥ ನಂಬರ್ನ ಹೆವಿ ಫಾಲೋ ಮಾಡಿದಾಗ ತುಂಬ ರಾಜಯೋಗ ಬರುತ್ತೆ. ನೀವು ಕೂಡ ಸಾಕಷ್ಟು ಸಮಸ್ಯೆಗಳನ್ನ ಬಳಲ್ತಾ ಇರ್ತೀರ. ಜೊತೆಗೆ ಯಾವ ಲಕ್ಕಿ ನಂಬರ್, ಜೊತೆಗೆ ಯಾವ ಗಾಡಿ ನಂಬರ್ ನಾವು ತಗೊಂಡ್ರೆ ನಮಗೆ ಒಳ್ಳೇದಾಗುತ್ತೆ ಅಂತ ಹೇಳಿ ಕೂಡ ಕಾಯ್ತಾ ಇರ್ತೀರಾ. ಸೊ ಅಂಥವರು ಕೂಡ ನಮ್ಮ ಕಾರ್ಯಕ್ರಮಕ್ಕೆ ಕಾಲ್ ಮಾಡಬಹುದು. ನಿಮ್ಮ ಟಿವಿ ಸ್ಕ್ರೀನ್ ಮೇಲೆ ನಂಬರ್ಸ್ ಹೋಗ್ತಾ ಇದೆ. ಆ ನಂಬರ್ಸ್ ಗಳನ್ನ ನೋಡಿ ನಮ್ಮ ಕಾರ್ಯಕ್ರಮಕ್ಕೆ ಕಾಲ್ ಮಾಡಿದೀರಾ ಅಂತ ಹೇಳಿದ್ರೆ ಯಾವುದೇ ರೀತಿಯಾದಂತಹ ಸಮಸ್ಯೆ ಇದ್ರೂ ಕೂಡ ಆರ್ಯವರ್ಧನವರು ಅದಕ್ಕೆ ಪರಿಹಾರವನ್ನ ಒದಗಿಸ್ಕೊಡ್ತಾರೆ ಅಂತ ಹೇಳ್ತಾ ಈಗ ಕಾರ್ಯಕ್ರಮದಲ್ಲಿ ಒಂದು ಸಣ್ಣ ವಿರಾಮ. ವಿರಾಮದ ನಂತರ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ಈಗ ಕಾಲರ್ಸ್ ನ ಮಾತನಾಡಿಸಿ ಅವರ ಸಮಸ್ಯೆಗಳು ಏನು ಅಂತ ಕೇಳೋ ಸಮಯ. ಕಾಲರ್ ರೆಡಿ ಇದ್ದಾರೆ, ದೇವೇಂದ್ರ ಅಂತ ಮಾತನಾಡ್ಸೋಣ. ದೇವೇಂದ್ರ ಅವರೇ ನಮಸ್ತೆ. ಹೇಳಿ, ಯಾರ ಬಗ್ಗೆ ಕೇಳಬೇಕಿತ್ತು? ಮೇಡಮ್ ನಮ್ಮ ಬಗ್ಗೆ ಕೇಳಬೇಕಾಯ್ತು. ಓಕೆ, ನಿಮ್ಮ ಹುಟ್ಟಿದ ದಿನಾಂಕ, ಸಮಯ, ಸ್ಥಳ ತಿಳಿಸ್ಕೊಡಿಪ್ಪ.
ಮೇಡಮ್ ನಮ್ದು ಹುಟ್ಟಿದ ದಿನಾಂಕ 9/2/1970. 1970. ಸಮಯ ಗೊತ್ತಿಲ್ವಾ? ಇಲ್ಲ ಮೇಡಮ್, 1 ಗಂಟೆ ಇರ್ಬೇಕು ಮೇಡಮ್. ಓಕೆ, ಮಧ್ಯಾಹ್ನನ ರಾತ್ರಿನಾ? ಮಧ್ಯಾಹ್ನ ಮೇಡಮ್. ಓಕೆ, ಮಧ್ಯಾಹ್ನ 1 ಗಂಟೆ. ಓಕೆ, ಸೊ ಸ್ಥಳ ಗೊತ್ತಿದೆಯಲ್ವಾ ನಿಮ್ಗೆ? ಸ್ಥಳ ಹೊಸಪೇಟೆ ಮೇಡಮ್, ಬಳ್ಳಾರಿ ಡಿಸ್ಟ್ರಿಕ್ಟ್ ಹೊಸಪೇಟೆ. ಕೇಳಿ, ಆರ್ಯವರ್ಧನ್ ಇದ್ದಾರೆ, ಮಾತನಾಡಿ, ಏನ್ ಸಮಸ್ಯೆ ಇತ್ತು ಅಂತ ಪರಿಹಾರ ಕಂಡ್ಕೊಳ್ಳಿ. ಸರ್ ಮಾತಾಡಿ. ಸರ್ ನಮಸ್ಕಾರ ಸರ್. ನಮಸ್ತೆ ಸರ್. ಸರ್ ಬಹಳ ದಿವಸ ಟ್ರೈ ಮಾಡಿದೆ, ಸಿಕ್ಕಿದ್ದು ಸಂತೋಷ ಸರ್. ಸರ್ ನಮ್ಮ ಹೆಂಗೆ ಸರ್ ನಮ್ದು ಭವಿಷ್ಯ? ಇವಾಗ ಏನ್ ಮಾಡ್ತಾ ಇದ್ರಿ? ಏನ್ ನಿಮ್ಮ ಹೆಸರು? ದೇವೇಂದ್ರ ಸರ್. ದೇವೇಂದ್ರ, ಏನ್ ಮಾಡ್ತಾ ಇದ್ರಾ? ಸರ್ ನಾನು ಟೈಲರಿಂಗ್ ಮಾಡಿದೆ, ಬಿಟ್ಟೆ ಸರ್. ಆಮೇಲೆ ಈಗ ಕಿರಾಣಿ ಅಂಗಡಿ ಮನೆಯಲ್ಲಿ ಮಾಡ್ತಿದ್ದೀನಿ ಸರ್. ಆಮೇಲೆ ಮತ್ತೆ ಏನಿಲ್ಲ ಸರ್, ಮತ್ತೆ ಡಿಶ್ ಹಾಕಿದ್ದೀನಿ ಸರ್. ಮತ್ತೆ ಅಷ್ಟೇ ಸರ್, ಏನು ಇಲ್ಲ ಸರ್. ಎಲ್ಲ ದೇವೇಂದ್ರ ಅಂತಾರ? ದೇವೇಂದ್ರ ಸರ್. ನೋಡ್ತೀರಾ ಪ್ರೋಗ್ರಾಮ್ನ? ಹ್ಞೂ ಸರ್. ಅಯ್ಯೋ ಸರ್, ನಿಮ್ ಪ್ರೋಗ್ರಾಮ್ ನಾನು ಯಾವಾಗ್ಲೂ ನೋಡ್ತಾರೆ. ಈಗ ಒಂದ್ ಎರಡು ಸತಿ ಕಟ್ ಆಗಿತ್ತಲ್ಲ ಸರ್, ಅವಾಗಿಂದ ಇಲ್ಲ ಸರ್. ಈಗ ಹೆಚ್ಚಿನ ಸಿಕ್ಕಿದೆ ಸರ್. ಥ್ಯಾಂಕ್ಸ್ ಸರ್. ಏನ್ ಅನ್ಸುತ್ತೆ ನಮ್ಮ ಪ್ರೋಗ್ರಾಮ್ ಬಗ್ಗೆ ಎಲ್ಲ? ಬಹಳ ನಾವು ಬಹಳ ಇದು ಸರ್, ಫೇವರೇಟ್ ಸರ್ ನಿಮ್ಮ. ಹೌದಾ ಸರ್? ಕನಿಷ್ಠ ಒಂದು ನೀವು ಯಾವಾಗ ಸ್ಟಾರ್ಟ್ ಆಯ್ತು ಅವಾಗ್ಲಿಂದ ಜನಶ್ರೀಲಿಂದ ಸಮಯ ನ್ಯೂಸ್ ಇಂದ ನೋಡ್ತಾ ಇದ್ದೀನಿ ಸರ್ ನಾನು. ಸೂಪರ್, ಬಹಳ ವರ್ಷದಿಂದ ನೋಡ್ತಾ ಇದ್ರ? ಹೌದು ಸರ್, ಬಹಳ ವರ್ಷದಿಂದ ನೋಡ್ತಾ. ನಿಮ್ ಜಾಗದಲ್ಲಿ ಏನಾಯ್ತು ಅಂದ್ರೆ ಬಹಳ ವಿಶೇಷವಾಗಿ ಈ ಒಂದು ಶುಕ್ರ ದಶೆ ನಡೀತಿದೆ ನೋಡಿ, ವೃಷಭ ಲಗ್ನ. ಈ ವೃಷಭ ಲಗ್ನಕ್ಕೆ ಶುಕ್ರ ಬಹಳ ಪವರ್ಫುಲ್. ಆದ್ರೂ ಕೂಡ ಶುಕ್ರ ಒಂದು ವ್ಯಯ ಸ್ಥಾನದಲ್ಲಿದ್ದಾನೆ, ಅದರಲ್ಲಿ ಕೂಡ ಗುರುನು ಕೂಡ ವ್ಯಯ ಸ್ಥಾನದಲ್ಲಿದ್ದಾನೆ. ಚೆನ್ನಾಗಿ ಶುಕ್ರ ಶಾಂತಿ ಕುಂಭಕೋಣಮಲ್ಲಿ ಯಾವಾಗಲೂ ಕೂಡ ಶುಕ್ರ ಶಾಂತಿ ವರ್ಷಕ್ಕೊಂದ್ಸರಿ ಮಾಡಿಸಿ ತುಂಬಾ ರಾಜಯೋಗ ಬರುತ್ತೆ. ಹಾಗೆ 100% ನೀವು ಇಂಪ್ಲಿಮೆಂಟ್ ಆಗ್ತೀರಾ. ಹಾಗಾಗಿ ನಿಮ್ಮ ಶುಕ್ರನ ಹೆಚ್ಚಾಗಿ ಆರಾಧನೆ ಮಾಡಬೇಕು. ಶುಕ್ರನ ಅಂದ್ರೆ ಒಂದು ಈ ಮುತ್ಕದಲ್ಲಿ ಬಹಳ ವಿಶೇಷವಾಗಿ ಮುತ್ಕದಲ್ಲಿ ಪ್ರತಿ ಅಮಾವಾಸ್ಯೆ ದಿವಸನ ಪೌರ್ಣಮಿ ದಿವಸ ಊಟ ಮಾಡಕ್ ಸ್ಟಾರ್ಟ್ ಮಾಡಿ, ತುಂಬಾ ವೈಬ್ರೇಷನ್ ಬರಕ್ ಸ್ಟಾರ್ಟ್ ಆಗುತ್ತೆ. ಆಮೇಲೆ ಒಂದು ಹತ್ತಿ ಮರನ ತಂದು ಆರಾಧನೆ ಮಾಡಿ, ತುಂಬಾ ಇಂಪ್ರೂವ್ಮೆಂಟ್ ಆಗ್ತಾರೆ. ಹಾಗಾಗಿ ಶುಕ್ರನ ಅಂದ್ರೆ ಅವರೆಕಾಳನ್ನ ನಿಮ್ಮ ಮನೇಲಿಟ್ಟು ಹೆಚ್ಚಾಗಿ ಪೂಜೆ ಮಾಡಿ. ಒಂದು ವಿಶೇಷವಾಗಿ ಗುರು ಶಾಂತಿ, ಶುಕ್ರ ಶಾಂತಿ, ಶನಿ ಶಾಂತಿ ಕುಂಭಕೋಣಮಲ್ಲೇ ಮಾಡಿಸಿ ತುಂಬಾ ರಿಸಲ್ಟ್ ಬರುತ್ತೆ. ಅಲ್ಲೇನು ಬಹಳ ಅಂತ ಖರ್ಚಾಗಲ್ಲ, ಇಲ್ಲಾರು ತುಂಬಾ ಜಾಸ್ತಿ ಆಗುತ್ತೆ, ಅಲ್ಲಿ ಕಮ್ಮಿ ಆಗುತ್ತೆ. ಇದನ್ನ ಮಾಡಿಸ್ಕೆ ಬರೀ ತುಂಬಾ ರಿಸಲ್ಟ್ ಬರುತ್ತೆ. ನಿಮ್ಮ ಮೊಬೈಲ್ ನಂಬರ್, ಗಾಡಿ ನಂಬರ್ 139 ಹೆವಿ ಫಾಲೋ ಮಾಡಿ. 139 ಹೆವಿ ಫಾಲೋ ಮಾಡಿ, ಸಖತ್ ರಿಸಲ್ಟ್ ಬರುತ್ತೆ. ಏನ್ ಭಯ ಪಡಬೇಡಿ, ತುಂಬಾ ರಾಜಯೋಗ ಬರುತ್ತೆ. ಇನ್ನು 2 ವರ್ಷದಲ್ಲಿ ನಿಮ್ಗೆ ಇನ್ನೂ ಮುಟ್ಟಿದ್ದೆಲ್ಲವೂ ಚಿನ್ನಾಗಂತ ಶುಭ ಫಲವನ್ನು ಕಾಣ್ತೀರಾ. ಒಳ್ಳೇದಾಗ್ಲಿ. ಧನ್ಯವಾದ ದೇವೇಂದ್ರ ಅವರೇ, ಕಾರ್ಯಕ್ರಮಕ್ಕೆ ಕಾಲ್ ಮಾಡಿದ್ದಕ್ಕೆ. ಈಗ ಕೃಷ್ಣ ಕಾಲ್ ಮಾಡಿದ್ದಾರೆ ಬೆಳಗಾವಿಯಿಂದ. ಕೃಷ್ಣ ಅವರೇ ನಮಸ್ತೆ. ಓಕೆ, ಕಾಲ್ ಕಟ್ ಆಗಿರುವಂತದ್ದು. ಸೊ ನೀವು ಹೇಳ್ತಾ ಇದ್ರಿ, ಪ್ರತಿಯೊಬ್ರು ಕೂಡ ಸಮಸ್ಯೆಗಳಿಂದ ಬಳಲ್ತಾನೆ ಇರ್ತಾರೆ. ಹೌದು, ಆ ಸಮಸ್ಯೆಗಳು ಬಂದಿದೆ ಅಂತ ಹೇಳ್ಬಿಟ್ಟು ಯಾರು ಕೂಡ ಹೆದ್ರ ಕುತ್ಕೊಳ್ಬಾರ್ದು. ಆ ಸಮಸ್ಯೆಗಳನ್ನ ಎದುರಿಸುವಂತವ್ರಾಗಿರ್ಬೇಕು. ಸೊ ಅಂತಹ ಧೈರ್ಯ ತಗೊಳ್ಬೇಕು ಅಂತಂದ್ರೆ ಏನ್ ಮಾಡ್ಬೇಕು ಅಂತೀರಾ ಆರ್ಯವರ್ಧನ್ ಅವರೇ? ನೋಡಿ, ಒಂದು ಎಲ್ಲರಿಗೂ ಧೈರ್ಯ ಅನ್ನೋ ತಾನೇ ಇರುತ್ತೆ. ಆ ಕೆಟ್ಟ ಟೈಮ್ ಹೋಗೋರಿಗೆ, ಕೆಟ್ಟ ದಶೆ ಹೋಗೋರಿಗೆ ಅದು ಅಲ್ಲಿವರೆಗೂ ಒಂದು ಕಂಟ್ರೋಲಿಗೆ ತಗೊಂಡ್ರೆ ಮೈಂಡ್ 100% ಅದು ಕ್ಲಿಯರ್ ಮಾಡಿಕೊಡುತ್ತೆ. ಯಾಕೆಂದ್ರೆ ಅಷ್ಟು ರಾಜಯೋಗವನ್ನ ಕಾಣಬಹುದು. ಯಾಕಂದ್ರೆ ಇಲ್ಲಿ ಯಾವ ದೇವರಾಗಿರ್ಬೋದು, ದೇವಸ್ಥಾನ ಎಲ್ಲವೂ ಕೂಡ ತೊಂದರೆ ಯಾಕೆಂದ್ರೆ ಒಂದ್ಸರಿ ನೋಡಿ ಕಳಸ ಬಿದ್ದೋಯ್ತು ಅಂತಾರೆ, ಒಂದ್ಸರಿ ತೇರು ಬಿದ್ದೋಯ್ತು ಅಂತಾರೆ, ಒಂದ್ಸರಿ ನೀರ ನುಗ್ಗಿಬಿಡ್ತು ಅಂತಾರೆ. ಒಂದು ಮಿರಾಕಲ್ ಆಗಿ ಆಗುತ್ತೆ. ಮಿರಾಕಲ್ ಜೀವನ ಅಲ್ಲ, ಆದ್ರೆ 100% ಸಕ್ಸಸ್ ಅನ್ನ ಕಾಣಬಹುದು. ಅಂದ್ರೆ ಇಲ್ಲೇನಾಗುತ್ತೆ, ಜಗತ್ತಲ್ಲಿ ಎಲ್ಲರೂ ಕೋಟ್ಯಾಧೀಶರಾಗಲ್ಲ, ಎಲ್ಲರೂ ಶ್ರೀಮಂತರಾಗಲ್ಲ, ಎಲ್ಲರೂ ಅಷ್ಟಲಜರ ಆಗಕ್ಕಾಗಲ್ಲ, ಎಲ್ಲರೂ ಒಬ್ಬ ಆಟೋ ಡ್ರೈವರು ಕೂಡ ಆಗಕ್ಕಾಗಲ್ಲ. ಅವ್ನಲ್ಲಿ ಎಷ್ಟೋ ಜನ ಆಟೋ ಓಡಿಸ್ಬೇಕಂತ ಇರುತ್ತೆ, ಆದ್ರೆ ಆಟೋ ಓಡಿಸೋಕ್ಕಾಗಲ್ಲ. ಆದ್ರೂ ಕೂಡ ಇಲ್ಲೇನಾಗುತ್ತೆ, ಅವರವರ ದೆಸೆಗಳು, ಅವರವರ ಭುಕ್ತಿಗಳು ಹುಟ್ಟಬೇಕಾದ್ರೆ ಬಂದಿರ್ತವೆ. ಅದನ್ನ ನಡೀತಾ ಇರ್ಬೇಕಾದ್ರೆ ದೆಸೆಗಳು, ಭುಕ್ತಿಗಳು ಅವ್ರ ಜೀವನವನ್ನು ಹಾಳು ಮಾಡುತ್ತೆ. ಇದ್ರ ಬಗ್ಗೆ ಗೊತ್ತಿಲ್ಲದವ್ರು ಏನಾಗುತ್ತೆ, ಎಲ್ಲದಕ್ಕೂ ಪರಿಹಾರ ಇದೆ, ಪರಿಹಾರ ಇದೆ, ಪರಿಹಾರ ಇದೆ ಅಂತೇಳಿ ನಿಮ್ಮ ಭಯನ ಪರಿಹಾರಕ್ಕೆ ತಗೊಬಂದು ಚೆನ್ನಾಗಿ ದುಡ್ಡು ಕಿತ್ಕೊಂಡು ಜೋಡಿಸ್ಕೊಂಡ್ಬಿಡ್ತಾರೆ. ಅದನ್ನ ಮಾಡಬೇಡಿ. ಆಮೇಲೆ ಇಲ್ಲೇನಾಗುತ್ತೆ, ಸುಮ್ನೆ ಆ ಯಂತ್ರ ಎಡೆ, ಈ ಯಂತ್ರ ಎಡೆ, ಈ ತಗಡಿ ಒಳ್ಳೇದಾಗುತ್ತೆ ಅಂದ್ರೆ ಅದ್ ನೆಂಬೇಡಿ. ಯಾಕಂದ್ರೆ ನಾನಂತ ಅದ್ ನೆಂಬಕಲ್ಲ. ಯಾಕಂದ್ರೆ ಜ್ಯೋತಿಷ್ಯವನ್ನ ನಾನು ಹೇಳಿದ್ನಲ್ಲ, ಜ್ಯೋತಿಷ್ಯ ನೀವು ಮಹಾರಾಜನ ಶ್ರೀಕೃಷ್ಣ ಪರಮಾತ್ಮ ಮಲಗದಾಗ ಮಲಗಿರ್ತೀವಿ ಸಮುದ್ರದಲ್ಲಿ. ನನಗಿರೋ ನಂಬಿಕೆ ಅದು. ಈ ತಗಡುಗಳು ಇತ್ತೀಚೆಗೆ ದೇವರೆಲ್ಲ ಬಿಟ್ಬಿಟ್ರು, ದೇವರೆಲ್ಲ ಹಳೇದಾಗೋಯ್ತಿನ ಇನ್ನೇನ್ ಮುಗೀತಿ. ಹಂಗಿದೆ ನಮ್ ಕಡೆ ನೋಡಿ, ನಮ್ಮ ಹಾಸನದಲ್ಲಿ ಚೆನ್ನಾಗಿ ಒಂದು ಕುರಿ ಕುಯ್ತಾರೆ, ಪುರದಮಗೆ ಹೋಗಿ ಕುರಿ ಕುಯ್ಸ್ಕೊ ಬಂದ್ಬಿಡಿ, ನಿಮ್ಗೆ ಒಳ್ಳೇದಾಗುತ್ತೆ. ಹಾಸನ ಅಂದಿದ ತಕ್ಷಣ ನೆನಪಾಯ್ತು. ಈಗ ಹಾಸನದಿಂದ ಒಬ್ರು ಕಾಲ್ ಮಾಡಿದ್ದಾರೆ, ಗೀತಾ ಅಂತ ಹೇಳ್ಬಿಟ್ಟು ಮಾತನಾಡ್ಸೋಣ. ಗೀತಾ ಅವರೇ ನಮಸ್ತೆ. ನಮಸ್ಕಾರ ಮೇಡಮ್. ಹೇಳಿಮ್ಮ, ಯಾರ ಬಗ್ಗೆ ಕೇಳ್ಬೇಕಿತ್ತು? ನನ್ನ ಮಗಳ ಬಗ್ಗೆ ಕೇಳ್ಬೇಕಾಯ್ತು ಮೇಡಮ್. ಅವರ ಹುಟ್ಟಿದ ದಿನಾಂಕ, ಸಮಯ, ಸ್ಥಳ ತಿಳಿಸ್ಕೊಡಿ. 3/1/2017 ಮೇಡಮ್. 2017. ಓಕೆ, ಸಮಯ ಮಂಗಳವಾರ 1:40 ಮೇಡಮ್, ಮಧ್ಯಾಹ್ನ 1:40.
ಸ್ಥಳ ಪಾಳ್ಯ ಅಂತ ಮೇಡಮ್, ಹಾಸನನೇನಾ? ಊರು ಪಾಳ್ಯದಲ್ಲಿ ಡೆಲಿವರಿ ಇರೋದು. ಓಕೆ, ಕೇಳಿ ಮಾತಾಡಿ. ನಮಸ್ಕಾರ ಗುರುಜಿ. ನಮಸ್ಕಾರ, ಚೆನ್ನಾಗಿದ್ರಾ? ಹಾ, ಚೆನ್ನಾಗಿದೆ ಗುರುಜಿ. ನಿಮ್ ಹತ್ರ ಒಂದ್ಸರಿ ಮಾತಾಡಿದ್ದು ಬಂದಿದ್ದು, ನನ್ ಮಗನ್ಗೆ ಆರ್ಯನ್ ಅಂತ ಹೆಸರು ಇಟ್ಕೊಂಡು ಹೋಗಿದ್ದು. ಈಗ ನನ್ ಮಗಳದ್ದು ಕೇಳ್ಬೇಕಾಯ್ತು ಗುರುಜಿ. ಅವ್ಳಿಗೀಗ 2 ತಿಂಗಳು ಬಿದ್ದಿದೆ. ಅವ್ಳಿಗೆ ಯಾವ ಹೆಸರು ಇಡ್ಬೇಕು ಅಂತ ಗೊತ್ತಿಲ್ಲ. ನಾನು ನಿಮ್ಮನ್ನ ಟ್ರೈ ಮಾಡ್ತಾ ಇದ್ದು ಗುರುಜಿ, ಫೋನ್ ಮಾಡಕ್ ಹೆಸರು ಇಡಕ್ಕೆ ಅವಳಿಗೆ. ಇವತ್ ಸಿಕ್ಬಿಡ್ತು. ಅವ್ರಿಗೊಂದ್ ಹೆಸರು ಇಟ್ಕೊಡಿ ಗುರುಜಿ. ಮಗನ ಮಗಳು ಗುರುಜಿ. ಮಗಳು ಪಾಳ್ಯನ ಊರು? ಹಾಸನ ಗುರುಜಿ. ಡೆಲಿವರಿ ಆಗಿದ್ದು, ಪಾಪ ಹೋಗಿದ್ದು ಗೌರ್ಮೆಂಟ್ ಆಸ್ಪತ್ರೆ ಪಾಳ್ಯದಲ್ಲಿ ಗುರುಜಿ. ಹಾಸನಲ್ಲಿ? ಹಾಸನಲ್ಲಿ ಗುರುಜಿ, ಹುಣಸಿನಕೆರೆ ರೋಡ್, ಹುಣಸಿನಕೆರೆ ಲೇಔಟ್. ಪಿಂಚಿಮೂಲ ಹತ್ರನಾ? ಹಾ ಸರ್ ಗುರುಜಿ. ನಮ್ ತಮ್ಲಾಪುರ ಅಲ್ಲೇನೆ, ಹುಣಸಿಗೆರೆ ಪಕ್ಕ. ಹುಣಸಿಗೆರೆ ನಮ್ಮೂರ್ ಜಮೀನು ಕೆರೆ ಸೇರುತ್ತೆ. ಹಾ ಗುರುಜಿ, ಗೊತ್ತಾಯ್ತು ಗುರುಜಿ. ಹುಣಸಿಗೆರೆ ಎಡ್ಜ್ ಅಲ್ಲಿ ಅದ್ರಲ್ಲಿ ನಮ್ ಜಮೀನ್. ನಾನು ತುಂಬಾ ಆರಂಭ ಜಮೀನ್ ಕೆಲಸ ಎಲ್ಲ ಮಾಡಿದೆ ಹುಣಸಿಗೆರೆ ಎಲ್ಲ ಕಾರಣ. ಅಲ್ಲೊಂದೊಂದು ನಮ್ದೊಂದು 10 ಎಕರೆ 15 ಎಕರೆ ಜಮೀನ್ ಇತ್ತೇನೋ. ಅಲ್ಲಿ ತುಂಬಾ ಕೋಸ್ ಎಲ್ಲ ಬೆಳೆಯುವ ನಾವು ಮುಂಚೆ. ಆ ಹುಣಸಿಗೆರೆ ಎಡ್ಜ್ ಅಲ್ಲಿ ನಮ್ ಜಮೀನ್ ಇರೋದು. ಹುಣಸಿನಕೆರೆ ಮುಂಭಾಗ ಮನೆಗಳು ಇದಾವಲ್ಲ ಗುರುಜಿ, ಅಲ್ಲೇ ಇರೋದು ನಾವು. ಓಹೋ, ನಮ್ಮ ಅತ್ತೆ ಮನೆ ಅಲ್ಲೇನೆ, ಶಾಂತಿನಗರ. ಹೌದು ಗುರುಜಿ. ಹಂಗಾಗಿ ನಮ್ಮ ಅತ್ತೆ ಮನೆ ಕಾರ್ನರಲ್ಲೇ. ತಳಗಡೆ ಏನೋ 4 ಕೆರೆ ಇದೆ ಹುಣಸಿಗೆರೆ ಹತ್ರ ಮನೆಗಳು. ಮೇಲ್ಗಡೆ ಬಂದ್ರೆ ಅಲ್ಲೇನೆ. ನಾನು ಹುಟ್ಟಿದ್ದೆಲ್ಲ ತಮ್ಲಾಪುರ. ಹೌದಾ ಗುರುಜಿ. ಹಂಗಾಗಿ ಬಹಳ ಚೆನ್ನಾಗಿತ್ತು. ಹಂಗಾಗಿ ಶತಭಿಷ ನಕ್ಷತ್ರ ಹುಟ್ಟಿದ್ದಾರೆ ನಿಮ್ ಮಗಳು ಅಲ್ವಾ? ಗುರುಜಿ 3 and 5 ಕಾಂಬಿನೇಷನ್ ಬರುತ್ತೆ. 3 and 5 ಕಾಂಬಿನೇಷನ್ ಬರುತ್ತೆ. 3ಕ್ಕೂ 5ಕ್ಕೂ ಆಗಲ್ಲ. 3 and 5. ಹಾ ಗುರುಜಿ. ಚೆನ್ನಾಗಿ ತಿಳ್ಕೊಬಿಟ್ಟಿದ್ರಾ? ನೋಡ್ತಿರ್ತೀವಿ ಗುರುಜಿ, ನಾವೆಲ್ಲ ಅಳವಡಿಸ್ಕೊಂಡಿದೀವಿ. ನೀವ್ ಏನೇನ್ ಹೇಳ್ತೀರಾ ಪಿನ್ ಪಾಯಿಂಟ್ ಬಿಟ್ಟಿಲ್ಲ. ನಿಮ್ಗೇನ್ ಅನ್ಸುತ್ತೆ ನಾನು ಹೇಳಿದ್ದೆಲ್ಲ ನನ್ಗೂ ಸೇರ್ಸಿ ನಡೀತಲ್ಲ? ಇಲ್ಲ ಗುರುಜಿ, ಪಕ್ಕ ನಡೆಯುತ್ತೆ ಗುರುಜಿ. ನೋಡ್ರಿ, ನಿಮ್ಮನ್ನೇ ಬಿಟ್ಟಿಲ್ಲ. ನಂಬರ್ ಅನ್ನೋದು ನಿಮ್ಮನ್ನು ಬಿಟ್ಟಿಲ್ಲ. ಗ್ರಾಚಾರ ಯಾರನ್ನು ಬಿಡಲ್ಲ ಅನ್ನೋದ್ ನೀವೇ ಸಾಕ್ಷಿ. ಇವತ್ತು ಸೈಜ್ ಸರಿಲ್ಲ, ನಮಗೂ ತೊಂದರೆ ಆಗತ್ತೆ ಅಂತ ಮುಂಚೆ ಹೇಳ್ಕೊತಾ ಇದ್ದಲ್ವಾ? ಹಾ ಗುರುಜಿ. ಕುಂಭರಾಶಿ ಅವ್ರಿಗೆ ಚೆನ್ನಾಗಿಲ್ಲ ಅಂತಿದ್ರಿ, ಅದು ನಿಮ್ದೇ ಆಯ್ತು ಅದೇ ತರ. ಹೌದೌದೌದು, ಇದು ನಮ್ದೇನೆ. ಮತ್ತೆ ಟಿವಿಗ್ ನೀವ್ ಯಾವಾಗ ಬರ್ತೀರಾ ಅಂತ ಗುರುಜಿ ಎಲ್ಲಾ ಚಾನೆಲ್ ಚೆಕ್ ಮಾಡಿ ನೋಡ್ತಲೇ ಇದ್ದು ಗುರುಜಿ ನಾವಂತೂ. ನಾನೊಂದ್ 2 ವರ್ಷ ಮಾಡ್ಬಿಟ್ಟು ಸೈಲೆಂಟ್ ಆಗ್ಬೇಕಂತ ಇದ್ನಪ್ಪ. ಬೇಡ ಗುರುಜಿ, ನಾವಂತೂ ದೇವ್ರು ನೋಡ್ತೀವಲ್ಲೋ ಗೊತ್ತಿಲ್ಲ, ನಿಮ್ಮನ್ನಂತೂ ನೋಡ್ಲೇಬೇಕು ನಾವು. ನೀವ್ ಮಾತಾಡೋದಂತೂ ಕೇಳಲೇಬೇಕು. ನೋಡಿ, ಇಲ್ಲೇನಾಗುತ್ತೆ, ಜಾತಕ ತುಂಬಾ ಚೆನ್ನಾಗಿದೆ. ಆದ್ರೆ ಬುಧನು ಮತ್ತೆ ಗುರುನು ಪರಿವರ್ತನೆ ಹೋಗಿದ್ದಾರೆ. 100% ಒಂದು ಒಳ್ಳೆ ನೇಮ್ ಅನ್ನ, ತುಂಬಾ ಸಕ್ಸಸ್ ನೇಮ್ ಅನ್ನ ಕೊಡ್ತೀನಿ. ತುಂಬಾ ಪವರ್ಫುಲ್ ನೇಮ್ ಕೊಡ್ತೀನಿ. ದಯವಿಟ್ಟು ಒಂದು 11 ಗಂಟೆಗೆ ನನಗೆ ಕರೆ ಮಾಡ್ಬಿಟ್ಟು, ನಿಮ್ಮ ಹೆಸರೇನು ಹೇಳಿ? ಗೀತಾ ಗುರುಜಿ, ಹಾಸನಿಂದ ಗೀತಾ. ಸೀತಾ ಅಂತ ಹೇಳಿ 11 ಗಂಟೆಗೆ ನೀವು ಫೋನ್ ಮಾಡಿ. ಅಲ್ಲಿ ನಿಶಾ ಅಂತ ಇರ್ತಾರೆ ನಮ್ಮ ಆಫೀಸಲ್ಲಿ. ಹಲೋ ಗುರುಜಿ, ಹೇಳಿ ಗುರುಜಿ. ನಮ್ಮ ಆಫೀಸಲ್ಲಿ ನಿಶಾ ಅಂತ ಇರ್ತಾರೆ. ನೀವು ಅವ್ಳಿಗೆ ಫೋನ್ ಮಾಡಿ ಕೊಡಿ, ನಾನು ಹೇಳ್ತೀನಿ ನಿಶಾ ಅಂತ. ನೀವು ಒಂದು 10-20 ಸಲ ಟ್ರೈ ಮಾಡಿ. ಯಾಕಂದ್ರೆ ಅಲ್ಲಿ ಫೋನ್ ಎತ್ತಿ ಬೇಜಾರಾಗಿರುತ್ತೆ. ಅದ್ರ ನೀವು ಒಂದು 10 ಸಲ ಫೋನ್ ಮಾಡಿ. ಯಾಕಂದ್ರೆ ಸಿಚುವೇಶನ್ ಬಗ್ಗೆ ಹೇಳ್ತೀನಿ, ಅವ್ರಿಗೂ ಮದ ಹತ್ತಿರುತ್ತೆ. ಒಂದು 10 ಸರಿ ಹೇಳಿ ನಿಶಾನವ್ರಿಗೆ ದಯವಿಟ್ಟು. ನಾನು ನಿಶಾ ಅಂತ ಹುಡುಗಿ ಫೋನ್ ಮಾಡ್ಬಿಟ್ಟು ಆರ್ಯವರ್ಧನ್ ಹೇಳಿದ್ರು, ನಾನು ಹಾಸನಿಂದ, ಅದೇ ಊರವರು. ನಂಗೆ ನೇಮ್ ಕೊಡಕ್ಕೆ ಕೇಳಿದ್ರು, ಜನಶೀಲಿಂಗ ಮಾತುಕತೆ ಅಂತೇಳಿ. ಒಂದು 25 ನೇಮ್ ಕೊಡ್ತೀನಿ. ಅದ್ರಲ್ಲಿ ಒಂದು ಸೆಲೆಕ್ಷನ್ ಮಾಡ್ಕೊಂಡು ತುಂಬಾ ಟಾಪ್ ಆಗಿರೋಂಥ ನೇಮನ್ನ ಕೊಡ್ತೀನಿ, ಸಿಸ್ಟಮ್ ಅಲ್ಲಿ ಹಾಕಿ ತೆಗೆದು. ಹಾಗಾಗಿ ನೀವು ದಯವಿಟ್ಟು ನೀವು ಫೋನ್ ಮಾಡಬೇಕು. ನಾನು ಹೋಗಿ ನಾವು ಹುಡುಗಿನ ಕೇಳ್ತೀನಿ. ನೋಡಿ, ಹಾಸನಿಂದ ನಿಶಾ ಅಂತ ಫೋನ್ ಮಾಡ್ತಾರೆ, ನಂಗೆ ಫೋನ್ ತಂದು ಕೊಡು ಅಂತ ಹೇಳ್ತೀನಿ. ನಂಗೆ ಫೋನ್ ತಂದು ಕೊಡ್ತಾರೆ ನನ್ನ ಚೇಂಬರ್ಗೆ. ಅವಾಗ ನಾನೇ ಫೋನ್ ಮಾಡಿ ಇಂತಿಂತ ನೇಮ್ ಇಡಮ್ಮ, ಹಿಂಗೆ ಇಡಮ್ಮ ಅಂತ ಹೇಳ್ತೀನಿ. ಆಗ್ಬೋದಾ? ಖಂಡಿತ ಕೂಡ ಆತರ ಮಾಡ್ಕೊಡ್ತೀನಿ. ಎಸ್, ಗೀತಾ ಅವರೇ ಹೇಳ್ತಾ ಇದ್ರು ಆರ್ಯವರ್ಧನ್ ಅವರು, ದಯವಿಟ್ಟು ನೀವು ಕಾಲ್ ಮಾಡಬೇಕಾದ್ರೆ ನೀವು ಪದೇ ಕಾಲ್ ಮಾಡಿ. ಬಿಸಿ ಬರ್ತಾ ಇದೆ ಅಂತ ಹೇಳಿ ಲೈನ್ ಅನ್ನ ಕಟ್ ಮಾಡಬೇಡಿ. ನಿಮ್ಗೆ ನಿಮ್ಮ ಮಗಳಿಗೆ ಒಳಿತಾಗಬೇಕು ಅಂತ ಹೇಳಿದ್ರೆ ಯಾವ ಹೆಸರನ್ನ ಇಟ್ರೆ, ಯಾವ ನಂಬರ್ ಇಂದ ಇಟ್ರೆ ಅದು ಒಳಿತಾಗುತ್ತೆ ಅನ್ನೋದ್ರ ಕುರಿತಾಗಿ ಆರ್ಯವರ್ಧನ್ ಅವರು ಖಂಡಿತವಾಗ್ಲೂ ಕೂಡ ನಿಮಗೆ ತಿಳಿಸ್ಕೊಡ್ತಾರೆ. ಇನ್ನೂ ಸಾಕಷ್ಟು ಜನ ಕಾಲ್ ಅನ್ನ ಮಾಡ್ತಾ ಇದ್ದಾರೆ. ಖಂಡಿತವಾಗ್ಲೂ ಕೂಡ ಅವರ ಸಮಸ್ಯೆಗಳಿಗೂ ಕೂಡ ಆರ್ಯವರ್ಧನ್ ಅವರು ಪರಿಹಾರವನ್ನ ನೀಡ್ತಾರೆ, ಮಾತನಾಡಿಸ್ತಾರೆ ಅವರನ್ನ. ಅದಕ್ಕೂ ಮೊದಲು ಕಾರ್ಯಕ್ರಮದಲ್ಲಿ ಮತ್ತೊಂದು ವಿರಾಮ. ಊರು ಕೇರಿ ಎಲ್ಲ ಹೇಳ್ಬಿಟ್ರಿ, ಎಲ್ಲೆಲ್ಲಿದೆ. ವಿರಾಮದ ನಂತರ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಈಗ ಮತ್ತೊಬ್ರು ಕಾಲ್ ಮಾಡಿದ್ದಾರೆ, ಮಾತನಾಡಿಸೋಣ. ಹಲೋ, ನಮಸ್ತೆ. ನಮಸ್ತೆ. ಹೇಳಿ, ಯಾರು ಮಾತಾಡೋದು? ಎಲ್ಲಿಂದ ಕಾಲ್ ಮಾಡ್ತಾ ಇದ್ದೀರಾ? ಯಾರ ಬಗ್ಗೆ ಕೇಳ್ಬೇಕಿತ್ತು? ಮೇಡಮ್, ನಮ್ಮ ಬಗ್ಗೆನೇ ಕೇಳ್ಬೇಕಾಯ್ತು. ನಾವು ಚಿಕ್ಕಮಗಳೂರಿಗೆ ಕಾಲ್ ಮಾಡಿರೋದು. ನಮ್ಮ ಹೆಸರು ಗೌಸ್ಪೀರ್ ಅಂತ ಹೇಳಿ. ಓಕೆ, ನಿಮ್ಮ ಹುಟ್ಟಿದ ದಿನಾಂಕ, ಸಮಯ, ಸ್ಥಳ ತಿಳಿಸ್ಕೊಡ್ತೀರಾ? ಮೇಡಮ್, ನಮ್ದು ಹುಟ್ಟಿದ ದಿನಾಂಕ 1/6/1980. 1/6/1980. ಸಮಯ ಮೇಡಮ್ ಅವರೇ ಬೆಳಗ್ಗಿನ ಜಾವ 4:30 ಇಂದ 5 ಗಂಟೆ ಮೇಡಮ್ ಅವರೇ. 4:30 ರಿಂದ 5 ಗಂಟೆ ಒಳಗೆ. ಹೌದು. ಸ್ಥಳ ಹೇಳಿಪ್ಪ.
ಸ್ಥಳ ಮೇಡಮ್ ತರೀಕೆರೆ. ಹೌದಾ, ಸರಿ, ಓಕೆ. ಕೇಳಿ, ಏನ್ ಸಮಸ್ಯೆ ಇತ್ತು, ಮಾತನಾಡಿ. ಮೇಡಮ್ ನಮ್ಮ ಬಗ್ಗೆ ಕೇಳಬೇಕು ನಮ್ಮ ಗುರುಜಿ ಹತ್ರ. ಸರ್ ಕೇಳಿ ಏನ್ ನಿಮ್ಮ ಹೆಸರು? ನಮ್ಮ ಹೆಸರು ಗೌಸ್ಪೇಟ ಗುರುಜಿ. ನಮಸ್ತೆ ಗುರುಜಿ. ನಮಸ್ತೆ ಗುರುಜಿ. ನಾವು ತುಂಬಾ ದಿವಸ ನೋಡ್ತಾ ಇದ್ದೀವಿ ಗುರುಜಿ, ಮಾತಾಡಬೇಕು ಅಂತ ಹೇಳಿ ಇವತ್ತು ಟ್ರೈನ್ ಸಿಕ್ತು ಗುರುಜಿ ನಮಗೆ. ಬಹಳ ಖುಷಿ ಆಯ್ತು. ಹೌದು ಗುರುಜಿ. ನಂಬರ್ ಅಂದ್ರೆ ನೀವು ಅಂದ್ರೆ ನಂಬರ್ ಗುರುಜಿ. ಹೌದಾ? ಹೌದು ಗುರುಜಿ. ನಾವು ಸ್ವಲ್ಪ ಮೊನ್ನೆ ಒಂದು 3 ತಿಂಗಳು ಮಿಸ್ ಆಗಿರೋ ಗುರುಜಿ. ಅವ್ರು ತುಂಬಾ ನಾವು ಟ್ರೈ ಮಾಡಿದ್ವು, ಎಲ್ಲಿದ್ದೀರಾ ಅದು ಯಾವ ಟಿವಿ ಬರ್ತೀರಾ ಅಂತ ಹೇಳಿ. ಈಗ ಸಿಕ್ಕಿರಿ ಗುರುಜಿ. ಮೊನ್ನೆ ನೋಡಿದೆ ನಾನು ರಜಾನ್ಸಿಲಿ. ನೀವು ಅವತ್ತಿನ ಟ್ರೈ ಮಾಡ್ತಾ ಇದೀನಿ, ಇವತ್ತು ಸಿಕ್ಕಿರಿ ಗುರುಜಿ. ಯಾಕೆ ಅಷ್ಟು ನೆಮ್ತೀರ ನನ್ನ? ನಾನೇನ್ ಬೇರೆ ಜ್ಯೋತಿಷ ತರ ಗಡ್ಡ ಬಿಡಲ್ಲ, ದೇವರು ದಿಂಡ್ರು ಅನ್ನಲ್ಲ, ಉಲ್ಟಾ ಇರ್ತೀನಿ. ಯಾಕೆ ಅಷ್ಟು ನೆಮ್ತೀರಾ? ಹೌದು ಗುರುಜಿ. ನಾವು ಮುಸ್ಲಿಮ್ಸ್ ಆದ್ರೂ ನಿಮ್ಮನ್ನ ತುಂಬಾ ಫಾಲೋ ಮಾಡ್ತೀವಿ ಗುರುಜಿ ನಾವು. ಹೌದಾ? ಹೌದು ಗುರುಜಿ. ನೀವು ಮುಸ್ಲಿಮ್ಸ್ ಆಗಿ ಫಾಲೋ ಮಾಡಕ್ ಏನ್ ಕಾರಣ? ನನ್ನ ನಂಬರ್ ನನ್ ಫಾಲೋ ಮಾಡಕ್ ಪಾಪ? ಅಲ್ಲ ಗುರುಜಿ, ನಿಮ್ದು ಇಲ್ಲಿವರೆಗೂ ಮಿಸ್ ಆಗಿಲ್ಲ ಗುರುಜಿ ಯಾವುದೇ. ಹೌದಾ? ಯಾವುದೇ ನಂಬರ್ ಮಿಸ್ ಆಗಿಲ್ಲ ಗುರುಜಿ. ನೀವ್ ಹೇಳಿದಂತ ಸತ್ಯ. ಹಂಗೆ ಗುರುಜಿ. ತುಂಬಾ ಇದ್ ಮಾಡಿ ಗುರುಜಿ. ನಾವು ತುಂಬಾ ಯಾರಿಗೂ ತಪ್ಪಿದ್ದೇವೆ ಗುರುಜಿ ಟೈಮಿಂಗ್ಸ್. ಹೌದೌದೌದು ಗುರುಜಿ. ನಮಗೆ ತುಂಬಾ ಕಷ್ಟ ಆಗಿದೆ ಗುರುಜಿ. ಹೋದ ವರ್ಷ ನಂತರ ನಮಗೆ ನಾನು ಕಾಂಟ್ರಾಕ್ಟ್ ಕೆಲಸ ಮಾಡ್ತಿದ್ದೆ ಗುರುಜಿ, ಗಾಡಿ ಕೆಲಸ. ಗಾಡಿ ಕೆಲಸ ಕಾಂಟ್ರಾಕ್ಟ್ ಮಾಡ್ತಿದ್ದೆ, ಕೂಲಿ ಕೆಲಸ ಮಾಡ್ತಿದ್ದೆ. ಆಮೇಲೆ ಕಾಂಟ್ರಾಕ್ಟ್ ಆದೆ. ದೇವ್ರು ಮತ್ತೆ ವಾಪಸ್ ಅದೇ ತರ ಕೂಲಿ ಕೆಲಸ ಬರ್ಬಿಡಿ ಗುರುಜಿ ಮತ್ತೆ. ಹೋದ ವರ್ಷ ಒಂದಕ್ಕೆ ಸೇರಿಲ್ಲ ಅಂತ ಹೇಳಿದ್ದೆ, ಹೊಗೆ ಹಾಕ್ತಾರೆ ಅಂತ. ಹೊಗೆ ಏನ್ ಗುರುಜಿ? ಫುಲ್ ಹೊಗೆನೇ ಗುರುಜಿ. ಹೋದ ವರ್ಷ ಒಂದು ಹೊಗೆ ಅಂತೇಳಿ ಸ್ಟೇಷನ್ಗೆ ಬೆಂಕಿ ಇಟ್ಬಿಟ್ಟಿದ್ರು ಹೋದ ವರ್ಷ. ಈ ವರ್ಷ 5ಕ್ಕೆ ತಮಿಳ್ನಾಡಲ್ಲೆಲ್ಲ ಬೆಂಕಿ ಇಟ್ಬಿಟ್ರಲ್ಲ. 23ನೇ ತಾರೀಕು ನೋಡಿ, ತಮಿಳ್ನಾಡಲ್ಲಿ ಎಲ್ಲಾ ಸ್ಟೇಷನ್ಗೆಲ್ಲ ಬೆಂಕಿ ಇಟ್ಬಿಟ್ಟಿದ್ರು. ಸರ್ ಏನ್ ಕೇಳ್ಬೇಕಂತ ಇದ್ರೆ ಹೇಳಿ. ಅವರ ಭವಿಷ್ಯದ ಬಗ್ಗೆ ಕೇಳಬೇಕು ಅಂತ ಹೇಳಿ. ಪಾಪ ನೋಡಿ, ನೀವು ಮುಸ್ಲಿಮ್ಸ್ ಆಗಿದ್ರ, ನನ್ನ ಅಷ್ಟು ಸಖತ್ತ ಫಾಲೋ ಮಾಡ್ತೀರಾ. ನಂಬರ್ ಅಂದ್ರೆ ನಾನು ಅಂದ್ರೆ ನಂಬರ್ ಅಂತೀರಾ, ಅಷ್ಟು ಹೇಳ್ತಾ ಇದ್ರ. ಹಾಗಾಗಿ ಹೋದ ವರ್ಷ ಹೇಳಿದ್ದು ನಿಜ ಆಯ್ತು ಅಂತ ಹೇಳ್ತಾರೆ. ಈ ವರ್ಷನೂ ಆಗಿದೆ ನೋಡಿ, ತುಂಬಾ ಪವರ್ಫುಲ್ ಆಗಿ. ಇಲ್ಲೇನಾಗುತ್ತೆ, ನಿಮ್ ಜಾಗದಲ್ಲಿ ಈ ವರ್ಷ ಎದುರುಬೇಡಿ, ತುಂಬಾ ಚೆನ್ನಾಗಿದೆ. ಅದರಲ್ಲೂ ಕೂಡ ನೀವು ಮೂಲ ನಕ್ಷತ್ರ ಜನನವಾಗಿದ್ರ, ನಿಮ್ಗೆ ಸಖತ್ ರಾಜಯೋಗ ಕಾಣ್ತೈತೆ, ಭಯನೇ ಪಡಬೇಡಿ. ನಿಮ್ಗೆ ತುಂಬಾ ಶುಭಫಲವನ್ನು ಕಾಣ್ತೀರಾ. ಆದ್ರೆ 2017 ಬಹಳ ಮುಗೀತು, ಇನ್ನೇನು ಎದುರಂಗಿಲ್ಲ. ನಿಮ್ ಟೈಮ್ ಇನ್ನೇನು ರಾಹು ದಶೆ ಸ್ಟಾರ್ಟ್ ಆಗುತ್ತೆ, ಎದುರಂಗಿಲ್ಲ. ರಾಹು ದಶೆನೇ ಎಲ್ಲಿದ್ರೆ ಇಂಪಾರ್ಟೆಂಟು. ರಾಹು 4ನೇ ಮಲ್ಲಿದ್ದಾನೆ, ಬಹಳ ಪವರ್ಫುಲ್ ಆಗಿದ್ದಾನೆ, ತುಂಬಾ ಸಖತ್ತಾಗಿರ್ತೀರಾ. ಒಂದೇ ಒಂದು ಸಣ್ಣದೊಂದು ಡೈಮಂಡ್ ಅನ್ನು ಹಾಕಿ ಬೆಳಿಗ್ಗೆ ತುಂಬಾ ರಾಜೋಗನ ಕಾಣ್ತೀರಾ. ಸಣ್ಣ ಡೈಮಂಡ್ ಹಾಕಿ, ಇಲ್ಲಾಂದ್ರೆ ಒಂದು ಕಿರ್ಬೆಳಿಗೆ ಒಂದು ಪಚ್ಚೆ ಹಾಕಿ, ಇನ್ನು ಮುಂದೆ ನೀವು ತುಂಬಾ ಚೆನ್ನಾಗಿರ್ತೀರಾ. ಚಂದ್ರ ದಶೆ 8ನೇ ಮಲ್ಲಿದ್ದಾಗ ತುಂಬಾ ಕೆಟ್ಟ ಶುಭಫಲನ ಕಂಡಿದ್ರೆ, ಇನ್ನು ಮುಂದೆ ರಾಹು 4ನೇ ಮಲ್ಲಿದ್ದಾನೆ, ಆದ್ರೂ ಕೂಡ ತುಂಬಾ ರಿಸಲ್ಟ್ ಬರುತ್ತೆ. ಒಂದು ಡೈಮಂಡ್, ಒಂದು ಪಚ್ಚೆ ಹಾಕಿ, ಲಕ್ಕಿ ಡೇಟ್ ನ 1, 3, 5 ಹೆಚ್ಚಾಗಿ ಫಾಲೋ ಮಾಡಿ, ನಿಮ್ಮ ಪ್ರಾಬ್ಲಮ್ ಎಲ್ಲ ಕ್ಲಿಯರ್ ಆಗುತ್ತೆ. ಓಕೆ, ಥ್ಯಾಂಕ್ ಯು ಕಾರ್ಯಕ್ರಮಕ್ಕೆ ಕಾಲ್ ಮಾಡಿದ್ದಕ್ಕೆ. ಹಾಗೆ ನಿಮ್ಗೂ ಕೂಡ ಧನ್ಯವಾದಗಳು ಆರ್ಯವರ್ಧನ್ ಅವರೇ. ಸಾಕಷ್ಟು ಜನ ಕಾಲ್ ಮಾಡಿದ್ರು, ಅವರ ಸಮಸ್ಯೆಗಳಿಗೆ ಪರಿಹಾರ ನೀಡೋದ್ರ ಜೊತೆಗೆ ದ್ವಾದಶ ರಾಶಿಗಳ ಫಲಾಫಲ ಹೇಗಿತ್ತು ಅನ್ನೋದನ್ನ ತಿಳಿಸ್ಕೊಟ್ರಿ. ಜೊತೆಗೆ ಸಾಕಷ್ಟು ಜನಗಳಿಗೆ ಲಕ್ಕಿ ನಂಬರ್ಸ್ ಅನ್ನ ಕೂಡ ತಿಳಿಸ್ಕೊಟ್ರಿ. ಧನ್ಯವಾದಗಳು. ದೇವರೆಲ್ಲರೂ ಚೆನ್ನಾಗಿಟ್ಟಿರ್ಲಿ. ನೀವು ಕೂಡ ಆರ್ಯವರ್ಧನ್ ಅವರನ್ನ ನೇರವಾಗಿ ಭೇಟಿಯಾಗಬೇಕು ಅಂತ ಹೇಳಿದ್ರೆ, ನಿಮ್ಮ ಟಿವಿ ಸ್ಕ್ರೀನ್ ಮೇಲೆ ಹೋಗ್ತಾ ಇರುವಂತಹ ನಂಬರ್ಗಳನ್ನ ನೋಡಿ ನೀವು ಅವರನ್ನ ನೇರವಾಗಿ ಸಂಪರ್ಕ ಮಾಡಿ ನಿಮ್ಮ ಸಮಸ್ಯೆಗಳಿಗೆ ಪರಿಹಾರವನ್ನ ಕಂಡುಕೊಳ್ಬಹುದು ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.